ಮಗಂದು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು. ಸೊ ನಾವಿಬ್ಬರು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವಾಗ ಹೋದ್ರೂ ಆನ್ ದ ವೇ ಸಕಲೇಶ್ಪುರದಲ್ಲೇ ತಿಂಡಿ ತಿನ್ಕೊಂಡು ಹೊರಡ್ತೀವಿ. ಅವನಿಗೆ ಅವತ್ತೇ ಲಾಸ್ಟ್ ಎಕ್ಸಾಮ್ ಇತ್ತು. ಲಾಸ್ಟ್ ಎಕ್ಸಾಮ್ ದಿನನೇ ಮನೆಗೆ ಎಲ್ಲರೂ ಕಳಿಸ್ಕೊಡ್ತಾ ಇದ್ರು. ಸ್ಕೂಲ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಅವನು ನೋಡಿ 74 ಡೇಸ್ ಆಗಿದೆ. ಪೇರೆಂಟ್ಸು ಬಿಡುವಾಗ ತುಂಬ ಲೇಟಾಗಿ ಬರ್ತಾರೆ, ಆದರೆ ಕರ್ಕೊಂಡು ಹೋಗುವಾಗ ನೋಡಿ ಅವ್ರು ಹೇಳಿದ ಟೈಮಿಗಿಂತ ಮೊದಲೇ ಬಂದಿರ್ತಾರೆ. ಮಗ ಸಿಕ್ದ ಒಂದು ಸ್ವಲ್ಪ ಸಣ್ಣನೇ ಆಗಿರ್ತಾನೆ. ಯಾವಾಗಲೂ ದಸರಾ ವೆಕೇಶನಲ್ಲೆಲ್ಲ ಚೆನ್ನಾಗಿರುತ್ತೆ, ಸಮ್ಮರ್ ಹಾಲಿಡೇಸ್ ಬರೋ ಅಷ್ಟರಲ್ಲಿ ಸ್ವಲ್ಪ ಸಣ್ಣ ಆಗಿರ್ತಾನೆ. ಬೇಗ ಬೇಗ ಪ್ರೋಸೆಸ್ ಮುಗಿಸಿ ಹೊರಡ್ತಾ ಇದ್ವಿ. ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ನನ್ನ ಮಗ ಈ ಸಲ ಹಾಸ್ಟೆಲ್ ಲಾಸ್ಟ್. ನೆಕ್ಸ್ಟ್ ಅವನು 8th ಸ್ಟ್ಯಾಂಡರ್ಡ್ ನಮ್ಮ ಜೊತೆನೇ ಇರ್ತಾನೆ. 5th ಅವನನ್ನು ಹಾಸ್ಟೆಲ್ ಹಾಕಿದ್ವಿ. ಉದ್ದೇಶ ಏನಂತಂದ್ರೆ ನಮ್ದು ಬಿಸ್ನೆಸ್. ನನ್ನ ಮನೆಗೆ ಬರೋದು 10 ಗಂಟೆ ಮೇಲೆ ಆಗ್ತಾ ಇತ್ತು. ಸ್ಕೂಲ್ ಮುಗಿಸ್ಕೊಂಡು ಪಾಪ ಅವ್ನು ನನ್ನ ಜೊತೆನೇ ಇರೋನು. ಒಂದು ಮಲ್ಗೋದು, ಊಟ, ತಿಂಡಿ ಎಲ್ಲನೂ ಕೂಡ ನಮ್ಮ ಬಿಸ್ನೆಸ್ ಏರಿಯಾದಲ್ಲೇ ಆಗ್ತಾ ಇತ್ತು. ಅವ್ನ ಮನೆಗೆ ಬಂದ್ರು ನೋಡ್ಕೊಳಕ್ ಯಾರೂ ಇರಲಿಲ್ಲ, ಹಾಗಾಗಿ ಹಾಕಿದ್ವಿ. ಇನ್ನು ದೊಡ್ಡವನಾದ ಓಡಾಡ್ತಾನೆ, ಸೊ ಹಾಗಾಗಿ ನಾವು ವಾಪಸ್ ಕರ್ಕೊಂಡ್ ಬರ್ತಾ ಇದ್ವಿ. ಮಗನು ಬರ್ತಾ ಇದ್ದಾನೆ. ಈ ವರ್ಷದ ಮೊದಲ ಮಳೆನೂ ಕೂಡ ಬಂತು. ಅವನಿಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನ ಹಾಸನಲ್ಲೇ ಇರ್ತಾನಲ್ಲ ಅನ್ನೋದೊಂದು ಖುಷಿ. ನಮ್ಮ ಅಣ್ಣನ ಮಕ್ಕಳೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ, ಬಾವ ಬನ್ನ ಅಂತ ಹೇಳ್ಬಿಟ್ಟು. ಒಂದು ಪೇರೆಂಟ್ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದೇನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಉದ್ದೇಶ ಅಂತೂ ಇದ್ದೇ ಇರುತ್ತೆ. ಪೇರೆಂಟ್ಸ್ ಸಿಚುವೇಶನ್ ಮತ್ತೆ ಉದ್ದೇಶ ಅರ್ಥ ಮಾಡ್ಕೊಂಡೇ ಇರೋರು, ನೀವ್ ಇದಕ್ ಮಕ್ಳಿರ್ಬೇಕಾ ಅದಕ್ ಮಕ್ಳಿರ್ಬೇಕಾ ಅಂತೆಲ್ಲ ಕಮೆಂಟ್ ಮಾಡಿದ್ರು ಲಾಸ್ಟ್ ಟೈಮ್. ಅವ್ರಿಗೆಲ್ಲ ಒಂದು ನಮಸ್ಕಾರ ಹೇಳ್ತೀನಿ. ಈ ವಿಡಿಯೋ ಮೂಲಕ 3 ವರ್ಷ ನನ್ನ ಮಗಂಗೆ ವಿದ್ಯೆ, ಬುದ್ಧಿ, ಸಂಸ್ಕೃತಿ ಎಲ್ಲನೂ ಕೊಟ್ಟು ತನ್ನ ಮಗನ ತರ ನೋಡ್ಕೊಂಡ ಶಾರದಾ ವಿದ್ಯಾನಿಕೇತನ ಸ್ಕೂಲಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.